ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶೋಷಿತ ವರ್ಗದ ಜನರ ಮೇಲೆ ದೌರ್ಜನ್ಯ ನಿರಂತರವಾಗಿ ಸಾಗಿದೆ ಎಂದು ಶ್ರಮಿಕ ವರ್ಗಗಳ ಒಕ್ಕೂಟದ ಜಿಲ್ಲಾ ಮುಖಂಡರು ಆದ ಪು. ಶ್ರೀನಿವಾಸ್ ನಾಯ್ಕ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿನ ರಾಜ್ಯಪಾಲರ ಅಧಿಕಾರ ದುರ್ಬಳಕೆ ಖಂಡಿಸಿ ಇದೇ ಆಗಸ್ಟ್ 13ರಂದು ಚಾಮರಾಜನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಪ್ರತಿಭಟನೆಗೆ ಆಹ್ವಾನಿಸಿ ಗುಂಡ್ಲುಪೇಟೆ ಪ್ರವಾಸಿ ಮಂದಿರದಲ್ಲಿ ಶ್ರಮಿಕ ವರ್ಗಗಳ ಒಕ್ಕೂಟದ ವತಿಯಿಂದ ಕರೆಯಲಾಗಿದ್ದ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದರು. ಶೋಷಿತ ವರ್ಗಗಳು ಸಮಾಜದ ಏಳಿಗೆಗೆ ಶ್ರಮಿಸಿದೆ. ಆದರೆ ಇವರ ಸರ್ವಾಂಗೀಣ ಅಭಿವೃದ್ಧಿಗೆ ಮನುವಾದ ತೊಡಕಾಗಿದೆ. ನಮ್ಮ ಪೂರ್ವಜರ ಸೇವೆಗೆ ತಕ್ಕ ಪ್ರತಿಫಲ ಎಂದೂ ಕೂಡ ದೊರೆದಂತೆ ನೋಡಿಕೊಂಡಿದೆ. ಇಂತಹ ಅವಕಾಶ ವಂಚಿತ ಸಮುದಾಯಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ದೊರಕಿಸಿಕೊಟ್ಟ ಶ್ರೇಯಸ್ಸು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ರಾಜ್ಯಪಾಲರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶೋಕಾಸ್ ನೋಟಿಸ್ ನೀಡಿರುವುದು ಖಂಡನೀಯ. ಮನುವಾದ ಬೆಂಬಲಿಸುತ್ತಾ ಅದೇ ಹಾದಿಯಲ್ಲಿ ನಡೀತಾ ಇರುವ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಪಾದಯಾತ್ರೆ ನಡೆ ಹಾಸ್ಯಾಸ್ಪದವಾಗಿದೆ ಎಂದರು. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಆದ ಹಾಲಹಳ್ಳಿ ಬಸವರಾಜ್ ಅವರು ಮಾತನಾಡಿ, ಅಹಿಂದ ವರ್ಗಗಳು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ. ಅವರ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಕಪ್ಪು ಚುಕ್ಕೆ ಹೊತ್ತವರಲ್ಲ. ಹಾಗಾಗಿ ಅವರ ಪರವಾಗಿ ನಿಂತು ನೈತಿಕ ಶಕ್ತಿಯನ್ನ ನೀಡಬೇಕು ಎಂದರು. ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರು ಆದ ಸುಭಾಷ್ ಮಾಡ್ರಹಳ್ಳಿ ಮಾತನಾಡಿ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಜಿಎಸ್ಟಿ ಪಾಲು ನೀಡುವಲ್ಲಿ ಪಕ್ಷಪಾತಿ ಧೋರಣೆ ತೋರಿದೆ. ಹಾಗೆ ಈ ಬಾರಿ ಕೂಡ ಬಜೆಟ್ನಲ್ಲಿಯೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಏನನ್ನೂ ಕೂಡ ನೀಡದೆ ವಂಚನೆ ಮಾಡಿದೆ. ಇಂತಹ ನಡೆಯನ್ನ ವಿರೋಧಿಸುವ ಸಿದ್ದರಾಮಯ್ಯ ಅವರ ವಿರುದ್ಧ ನಿಂತಿರುವ ಇಂತಹ ನಡೆ ಒಕ್ಕೂಟ ವ್ಯವಸ್ಥೆಗೆ ಕಳಂಕವೇ ಸರಿ ಎಂದರು. ಕಳೆದ 3ನೇ ತಾರೀಕು ಚಾಮರಾಜನಗರದಲ್ಲಿ ಶ್ರಮಿಕ ವರ್ಗಗಳ ಒಕ್ಕೂಟ ಅಂತೇಳಿ ಅನೇಕ ಸ್ನೇಹಿತರನ್ನ ಚಿಂತನಾ ಸಭೆಯನ್ನು ಕರೆದಿದ್ವಿ. ಅವತ್ತು ಅನೇಕ ಮುಖಂಡರುಗಳು ಭಾಗವಹಿಸಿದ್ದಾರೆ. ಅವತ್ತೊಂದು ನಿರ್ಧಾರ ಮಾಡಿದ್ವಿ, ಪ್ರತಿಭಟನೆ ಮಾಡಬೇಕು. ಯಾಕಾಗಿ ಮಾಡಬೇಕು ಅನ್ನೋ ವಿಷಯವನ್ನು ವಿಶ್ಲೇಷಣೆ ಮಾಡಬೇಕು. ಇವತ್ತೇನು ನಾವು ನಿಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀವಿ, ಗುಂಡ್ಲುಪೇಟೆಗೆ ಎಲ್ಲ ವರ್ಗದ ಸಹೋದರರು ಯಾರ್ಯಾರಿದ್ದೀರಿ, ನಾನು ಜಿಲ್ಲೆಯ ಶ್ರಮಿಕ ವರ್ಗದ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನಾಗಿದೆ ಇವತ್ತು ಪರಿಸ್ಥಿತಿ? ಏಕಮುಖವಾಗಿ ನಾವು ಸಿದ್ದರಾಮಯ್ಯನನ್ನೇ ಬೆಂಬಲಿಸಕ್ಕೆ ಬಂದಿದ್ದೀವ? ಇಲ್ಲಿ ಯಾಕೆ ಮಾಡಬೇಕು? ಸಿದ್ದರಾಮಯ್ಯನವರು ಇವತ್ತು ಒಂದು ಉದಾಹರಣೆ ಅಷ್ಟೇ. ಸಿದ್ದರಾಮಯ್ಯನವರು ಬೆಂಬಲಿಸಬೇಕು ಅನ್ನೋದು ಒಂದು ಈ ಸಂದರ್ಭದ ಕಾರಣ ಅಷ್ಟೇ. ಅನಾದಿ ಕಾಲದಿಂದಲೂ ಈ ಶೋಷಿತ ವರ್ಗಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಎಲ್ಲರೂ ಮಾಡ್ಕೊಂಡಿದ್ದಾರೆ. ನಮ್ಮ ಮೂಲ ಆಶಯ ಏನು ಅಂತ ಹೇಳಿದ್ರೆ, ಯಾವ ಪ್ರಲೋಭಗಳು ಒಂದಾಗದೆ ಸಮಾನವಾದ ಸ್ಥಾನಗಳು ಎಲ್ಲ ರಂಗದಲ್ಲೂ ಸಿಗಬೇಕು. ಅದು ರಾಜಕೀಯ ಇರ್ಬೋದು, ವಿದ್ಯಾರಂಗ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇನ್ಯಾವುದೇ ಔದ್ಯೋಗಿಕ ರಂಗ ಇರ್ಬೋದು, ಎಲ್ಲ ರಂಗಗಳಲ್ಲೂ ಸಹಿತ ಅಧಿಕಾರ ತಗೊಳ್ಳೋ ಸಂದರ್ಭದಲ್ಲಿ ನಾವು ಹೆಚ್ಚಿನ ಜನರಿದ್ದೀವಿ, ನಮಗೆ ಹೆಚ್ಚಿನ ಸೌಲಭ್ಯ ಸಿಗಬೇಕು, ಆ ದಿಕ್ಕಿನಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋ ಒಂದು ಏಕೈಕ ಕಾರಣದಿಂದ ಈ ಒಂದು ಸಭೆಯನ್ನು ಮತ್ತು ಈ ಸಂಸ್ಥೆಯನ್ನು ಹುಟ್ಟಾಕಲಿಕ್ಕೆ ನನ್ನೆಲ್ಲ ಸ್ನೇಹಿತರ ಸಹಕಾರದಿಂದ ಪ್ರಾರಂಭ ಮಾಡಿದ್ದೇವೆ. ಯಾಕಾಗಿ ಮಾಡಬೇಕಾಗಿ, ನಮ್ಮ ಪೂರ್ವಜರು ಈ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮಕ್ಕಳನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ನಾನು ಅನೇಕ ಸಭೆಗಳು ಹೇಳ್ತಾ ಇದ್ದೀನಿ, 200 ರೂಪಾಯಿ ಹಾಕ್ಬೋದು ಅಂತ. ಆದರೂ ಚಿಂತೆ ಇಲ್ಲ, ಅನಿವಾರ್ಯತೆ ಇದೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ನಮ್ಮೆಲ್ಲ ಪೂರ್ವಿಕರು ಅವ್ರ ಮಕ್ಕಳನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ಒಳ್ಳೆ ವರ್ಗದ ಯಾರ್ಯಾರು ಇವತ್ತು ಮನುಸಂಸ್ಕೃತಿ ಬಲಿಷ್ಠ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಭಾಳ ಬುದ್ಧಿಜೀವಿಗಳು, ಮೇಲ್ವರ್ಗದವರು ಅಂತ ನಾವೇ ತೀರ್ಮಾನ ಮಾಡ್ಕೊಂಬಿಟ್ಟು ಅವ್ರ ಮಕ್ಕಳನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ಶಾಲೆ ತಗೊಂಡು ಹೋಗ್ತೀವಿ. ಅವ್ರ ಮಕ್ಕಳು ತಗೊಂಡ್ಬಂದು ಅವ್ರ ಮನೆ ಚಿಂತಿಗೆ ಅವ್ರನ್ನ ಯಾರೇ ಶಾಲೆ ಬಿಟ್ವಿ, ಆ ಶಾಲೆ ಬಿಟ್ಟ ವ್ಯಕ್ತಿಗೆ ಯಾವುದೇ ವ್ಯಕ್ತಿಗೆ ಹೇಳ್ತಾರೆ ಉಕ್ಕೋಟವನ್ನ ಮುಕ್ಕಟ್ಟು ನಡಿ ನಮ್ಮ ಒಂದು ಗಾದೆನ ಗ್ರಾಮೀಣ ಭಾಷೆಯಲ್ಲಿ ಎಲ್ಲರೂ ಇಟ್ಕೊಂಡಿದ್ದೀವಿ. ಆದರೆ ಅವ್ರಿಗೆ ಯಾರು ಸಹಾಯ ಮಾಡಿಕೊಟ್ರು ಮುಂದುವರಿಲಿಕ್ಕೆ ಅವನ ಬಗ್ಗೆ ಒಂದೇ ಒಂದು ಕ್ಷಣ ಆಲೋಚನೆನೂ ಯಾವುದೇ ವ್ಯಕ್ತಿ ಇವತ್ತರೆಗೂ ಮಾಡಲಿಲ್ಲ. ಯಾವುದೇ ವ್ಯಕ್ತಿನೂ ಇವತ್ತರೆಗೂ ಮಾಡಲಿಲ್ಲ. ಅವನ ಹೆಗಲ ಮೇಲೆ ಕುಣಿಸ್ತಾ ವಿದ್ಯಾವಂತನಾದ ಏನು ಮಾಡ್ದ ಅಂತ ಹೇಳಿದ್ರೆ, ಅವನು ಯಾವ್ಯಾವ ಕಾರ್ಯಾಂಗ ವ್ಯವಸ್ಥೆ ಇದೆ, ನೌಕರಿ ವರ್ಗ ಇದೆ, ಅಲ್ಲೆಲ್ಲವೂ ತನ್ನ ಸ್ಥಾನವನ್ನು ಸ್ಥಾಪನೆ ಮಾಡ್ಕೊಂಡು ಅವ್ರ ಸಮಾಜನ ಬಲಿಷ್ಠ ಮಾಡ್ತಾರೆ. ಇನ್ನೊಂದು ಜನ ವಿದ್ಯಾರ್ಥಿಗಳು ಯಾರು ತಗೊಂಡೋಗ್ಬಿಟ್ರು ಓಡಾಡಿದ್ರು. ಈಗ ನಮ್ಮ ಅಪ್ಪ ಶ್ರೀಮಂತ ನಡೀತದೆ ಅನ್ನೋ ಓಡಾಡಿದ್ರು, ಅವ್ರು ರಾಜಕೀಯ ಬಂದರು, ಅಲ್ಲಿ ಅಧಿಕಾರ ಸ್ಥಾಪನೆ ಯಾವನ್ ತಗೊಂಡೋಗ್ಬಿಟ್ಟ ಅವನು ಅವ್ರ ಮಕ್ಕಳು ಇವತ್ತವರೆಗೂ ಆಡಬೇಕು. ಇವತ್ತವರೆಗೂ ನಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ನಾವೆಲ್ಲ ಚಿಂತನೆ ಮಾಡಿದ್ರು ಸಹಿತ, ಇಷ್ಟೆಲ್ಲ ಅವಕಾಶಗಳಿದ್ರು ಸಹಿತ ಆಗ್ತಾ ಇಲ್ಲ. ಇದನ್ನೆಲ್ಲ ಮನಗಂಡು ಈ ಎಲ್ಲ ವರ್ಗಗಳ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೋ ಸಂದರ್ಭದಲ್ಲಿ ಅವರು ಸ್ವತಂತ್ರ ಬರಕ್ಕೆ ಮೊದಲೇ ಪ್ರಾರಂಭ ಮಾಡಿದ್ರು.
ಎರಡು ದೊಡ್ಡ ವಿಭಜನೆ ಪರಿಷತ್ತಲ್ಲಿ ಎರಡು ಮತದಾನದ ವ್ಯವಸ್ಥೆ ಇರಬೇಕು. ನಮಗೆ ಒಂದು ನಮ್ಮವ್ರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ಸಾಮಾನ್ಯಕ್ಕೆ ಅಂತೇಳಿ ಒತ್ತಾಯವನ್ನು ಬ್ರಿಟಿಷ್ ಮುಂದಿಟ್ಟರು. ಅವರು ಆ ಒತ್ತಾಯಕ್ಕೆ ಬ್ರಿಟಿಷರು ಮಂದಿದ್ರು. ಮೂರನೇ ದೊಡ್ಡ ವಿಭಜನೆ ಪರಿಷತ್ತಿಗೆ ಏನಪ್ಪ ಅಂತಿಮ ಹಂತಕ್ಕೆ ಬರ್ತದೆ ಅಂತ ಹೇಳಿದಾಗ ಏನು ಮಾಡೋದು ಅಂದರೆ, ಅವತ್ತು ಸ್ವಪ್ನದ ಹೋರಾಟ ಮಾಡ್ತಿದ್ದ ಮಹಾತ್ಮ ಗಾಂಧೀಜಿಯವರ ಬಲಿಷ್ಠ ವರ್ಗದವರು ತಮ್ಮ ಹಿಡಿದು ತಗೊಂಡು ಅವ್ರನ್ನ ಸತ್ಯಾಗ್ರಹ ಮುಗಿಸಿದ್ರು. ನೀವು ಈ ಬೇಡಿಕೆಯನ್ನು ತಗೊಳ್ಳದೆ ಹೋದ್ರೆ ನಾನು ಆ ಹತ್ರ ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ. ಅಲ್ಲೂ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಮ್ಮನ್ನ. ಅವ್ರು ಹೆಂಡ್ತಿನ ಕಳಿಸಿದ್ರು, ಅಪ್ಪ ನನ್ನ ಭಿಕ್ಷೆ ಬೇಡ, ಮಾಂಗಲ್ಯ ಭಿಕ್ಷೆ ಕೊಡಪ್ಪ ನನಗೆ ಏನು ಕಳಿಸ್ತಾರೆ. ಈ ವರ್ಗದವರು ಇದೀವಲ್ಲ, ಶ್ರಮಿಕ ವರ್ಗದವರು ಅತ್ಯಂತ ಹೃದಯವಂತರು, ಅತ್ಯಂತ ಮುಗ್ಧರು, ಅತ್ಯಂತ ಭಾವನಾತ್ಮಕ ವ್ಯವಸ್ಥೆ ಉಳ್ಳವರು. ನಾವು ಯಾರಿಗಾರೋ ಕಷ್ಟ ಅಂತ ಹೇಳಿದ್ರೆ ನಮ್ಗೆ ಎಷ್ಟೇ ಮನಸ್ಸುಕಟ್ಟು ಆಗಿದ್ರು ತನ್ನ ಕಣ್ಣ ತಾನೇ ನೀರು ಬರ್ತದೆ. ಅವ್ರು ಸಹಾಯಕ್ಕೆ ನಿಲ್ಲಿಸ್ಬೇಕು ನಮ್ಮ ಮನಸ್ಸಿದೆ. ಈಗ ಅವತ್ತು ಅವ್ರು ಗಂಡ ಸಾಯ್ತಾರೆ ಅನ್ನೋ ಒಂದು ದೃಷ್ಟಿಗೆ ಒಬ್ಬ ಹೆಣ್ಮಗಳು ನನ್ನ ಮುತ್ತೈದೆ ಭಾಗ್ಯ ಕೊಡುವಂದಾಗ ನಾನು ಹಿಂದೆ ಹೋಗೋ ಸರಿಯಿಲ್ಲ ಅಂತೇಳಿ, ಮತ್ತು ಇನ್ನೊಬ್ಬ ಮಹಾನುಭಾವರು ಈ ದೇಶದ ಪ್ರಾರಂಭದಲ್ಲಿ ಗೃಹ ಮಂತ್ರಿಯಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಮಾತನ್ನ ಹೇಳ್ತಾರೆ, ನೀನು ವಾಪಸ್ ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಮಾಜನ ಬಲಿಯಾಕ ವ್ಯವಸ್ಥೆ ನಮ್ಗೆ ಗೊತ್ತದೆ. ನಾವು ನುಡಿನೂ ಸಹಿತ ಅವತ್ತು ಮಾತಾಡ್ತಾರೆ. ಅದೆಲ್ಲವೂ ದಾಖಲೆ ಇದೆ. ಯಾವುದೇ ಸುಳ್ಳು ಹೇಳಕ್ ಬಂದಿಲ್ಲ ನಾವು, ಅವೆಲ್ಲ ದಾಖಲೆ ಇದೆ. ಇದನ್ನೆಲ್ಲ ಬಾಬಾ ಸಾಹೇಬ್. ಈ ಸಂದರ್ಭದಲ್ಲಿ ಒಕ್ಕೂಟದ ಮುಖಂಡರು ಆದ ಸಿಎಂ ಮಹದೇವ್ ಶೆಟ್ಟಿ, ಎಂ ಶಿವಮೂರ್ತಿ, ಟಿ ಸಂಘಸೇನಾ, ಬಸವನಪುರ ರಾಜಶೇಖರ್, ನಟರಾಜ ಸ್ವಾಮಿ, ರಾಜಶೇಖರ್, ಗುಂಡುಪೇಟೆ ಪುರಸಭಾ ಸದಸ್ಯ ಎನ್ ಕುಮಾರ್, ಎಪಿಎಂಸಿ ಉಪಾಧ್ಯಕ್ಷರು ಆದ ರಾಜು ಕಲಿಗೌಡನಹಳ್ಳಿ, ಮಾಧು ಶಿವಣ್ಣ ಮೂಕಹಳ್ಳಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಮಹದೇವಚಾರಿ ಸಿಂಗ್ ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.